ಆ, ಇದು ನಂದು ಹೊಸ ಗಿಡ ತರಿಸಿದ್ದು ನಾನು ಆನ್ಲೈನಿಂದ. ತುಂಬ ಜನ ಹೇಗೆ ಇದನ್ನು ತರಿಸ್ಕೊಳ್ಳೋದು ಅಂತ ನಿಮ್ಗೆ ಕ್ವೆಶ್ಚನ್ ಇರುತ್ತೆ, ಗಿಡ ಯಾವ ಥರದ್ದು ಬರ್ಬೋದು ಅಂತೆಲ್ಲನೂ. ನಿಮಗೆ ನರ್ಸರಿನಲ್ಲಿ ಸಿಗೋ ಗಿಡ ಆಲ್ರೆಡಿ ರೆಡಿ ಆಗಿರೋ ಗಿಡಗಳು ಸಿಗುತ್ತೆ. ಆದರೆ ನೀವು ಆನ್ಲೈನಲ್ಲಿ ತರಿಸೋ ಗಿಡ ಅಷ್ಟು ರೆಡಿ ಇರೋದಿಲ್ಲ. ಇದು ಗ್ರಾಫ್ಟೆಡ್ ಗಿಡ, ಇಲ್ಲಿ ನೋಡ್ಬೋದು, ಇಲ್ಲಿ ಗ್ರಾಫ್ಟ್ ಆಗಿದೆ ಗಿಡ, ಗ್ರಾಫ್ಟೆಡ್ ಗಿಡ. ಇಲ್ಲೊಂದು 4 ಎಲೆ ಅಷ್ಟೇ ಬಂದಿರುತ್ತೆ. ಹಾಗೆ ಅಂತ ಇದು ಗಿಡ ಚೆನ್ನಾಗಿಲ್ಲ ಅಂತಲ್ಲ, ಇದು ಗಿಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ರೈಟ್ ಕೇರ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇದು ಯಾವ ಗಿಡ ಅಂತ ನಾನು ಮತ್ತೆ ಇನ್ನೊಂದು ವೀಡಿಯೋನಲ್ಲಿ ಹೇಳ್ತೀನಿ. ಇದನ್ನು ಇದು ಗ್ರೋತ್ ಆದಮೇಲೆ ತೋರಿಸ್ತೀನಿ. ಇದು ಇನ್ನೊಂದು, ಇದ್ರ ಜೊತೆನೇ ಬಂದಿದ್ದು. ಇದು ನೋಡಿ, ಇರೋದೇ 2 ಎಲೆ ಇದೆ, ಬಟ್ ಇದು ಗಿಡ ತುಂಬಾ ಚೆನ್ನಾಗಿದೆ. ಆ 2 ಎಲೆ, ದಿಸ್ ಇಸ್ ದ ಪ್ರೂಫ್ ದ್ಯಾಟ್ ಇದು ತುಂಬಾ ಚೆನ್ನಾಗಿದೆ ಗಿಡ ಅಂತ. ಸೊ ಹಾಗಾಗಿ ನೀವು ಆನ್ಲೈನಲ್ಲಿ ತರಿಸ್ಕೊಳ್ಳೋಂಗಿದ್ರೆ ಖಂಡಿತ ತರಿಸಿ, ಏನೂ ಪ್ರಾಬ್ಲಮ್ ಇಲ್ಲ. ಇದು ಈ ಥರ ಇದೆ ಅಂತಂದರೆ ನಿಮಗೇನು ತೊಂದರೆ ಆಗೋದಿಲ್ಲ, ಚೆನ್ನಾಗೇ ಆಗುತ್ತೆ. ಈ ಗಿಡಕ್ಕೆ ಇದು ಇನ್ನೊಂದು ಗಿಡ ನೋಡಿ, ಇಲ್ಲಿ ರೂಟ್ಸ್ ಎಲ್ಲ ಕಾಣಿಸ್ತಿದೆ, ಆದರೂ ಏನೂ ಪರವಾಗಿಲ್ಲ, ಚೆನ್ನಾಗಿದೆ. ಈ ಗಿಡನ ಹೇಗೆ ನರ್ಸರಿಯಿಂದ ಅಥವಾ ನೀವು ಆನ್ಲೈನಿಂದ ತರಿಸಾದ್ಮೇಲೆ ಹೇಗೆ ಇದನ್ನು ನೋಡ್ಕೋಬೇಕು, ಇದನ್ನು ಫಸ್ಟು ಒಂದು 10-12 ಡೇಸು 15 ಡೇಸ್ ಆದ್ರೂ ಇದನ್ನು ಮಣ್ಣು ಚೇಂಜ್ ಮಾಡಬೇಡಿ, ಹೀಗೇ ಶೇಡಲ್ಲಿಟ್ಟಿರಿ. ಆಮೇಲೆ ಇದಕ್ಕೆ ಓಪನ್ ಮಾಡಿದ ತಕ್ಷಣ ಫಸ್ಟು ನೀರು ಹಾಕಿ ಇದಕ್ಕೊಂಚೂರು ಇಂಡೈರೆಕ್ಟ್ ಲೈಟಲ್ಲಿ ಇದನ್ನೊಂಚೂರು ಶೇಡಲ್ಲಿ ಅಂಥ ಜಾಗದಲ್ಲಿ ಇಟ್ಟಿರಿ. ಒಂದು 4-5 ಡೇಸ್ ಆದಮೇಲೆ ಅದರದ್ದು ನೀವು ಎಂಥ ಪ್ಲ್ಯಾಂಟು ನೀವು ತೊಗೊಂಡಿರ್ತೀರಲ್ಲ ಅದ್ರ ತಕ್ಕಂತೆ ಸ್ವಲ್ಪ ಬಿಸಿಲಿಗೆ ಶಿಫ್ಟ್ ಮಾಡಿ. ಸೊ ಅದನ್ನು ಹಾಗೆ 15 ಡೇಸ್ ಆದಮೇಲೆ ಅದನ್ನು ನಿಮ್ಮದು ಯಾವುದೇ ಪಾಟ್ ಯಾವುದು ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಹಾಕ್ಕೋಬೋದು. ಆ ಪಾಟಿಂಗ್ ಮಿಕ್ಸು ಆ ಗಿಡಕ್ಕೆ ತಕ್ಕಂತೆ ನೋಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ. ಸ್ವಲ್ಪ ಫಂಜಿಸೈಡ್ ಯೂಸ್ ಮಾಡೋದನ್ನು ಮರಿಬೇಡಿ. ಯಾವುದೇ ನೀವು ನರ್ಸರಿಯಿಂದ ತಂದಿರೋ ಗಿಡಗಳಿಗೂ ಫಂಜಿಸೈಡ್ ಯೂಸ್ ಮಾಡಿರೋ ಮಣ್ಣನ್ನು ಹಾಕಿದ್ರೆ ಬೆಟರು. ಗಿಡ ಅಷ್ಟು ಬೇಗ ನಿಮಗೆ ಏನಾದ್ರು ತೊಂದರೆ ಆಯಿತು, ಎಲೆ ಉದುರ್ತಿದೆ, ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಸೊ ನೆಕ್ಸ್ಟ್ ಟೈಮು ನೀವೇನಾದ್ರೂ ಆನ್ಲೈನಲ್ಲಿ ಏನಾರು ಗಿಡ ತರಿಸಿದ್ರೆ ಹೆದರೋದು ಬೇಡ. ಈ ಥರ ಗಿಡ ಬಂದಿದ್ರೂ ನಿಮಗೇನು ತೊಂದರೆ ಇರೋದಿಲ್ಲ, ಚೆನ್ನಾಗಾಗುತ್ತೆ.